ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ಚಳಿಗಾಲಕ್ಕೆ ಸೂಪರ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಂಗಳೂರು ಬಜ್ಜಿನ ಒಂದು ಸ್ವಲ್ಪನೂ ಎಣ್ಣೆ ಹಿಡಿದೇ ಇರೋ ರೀತಿಯಲ್ಲಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಳತೆಯಲ್ಲಿ ಹಾಗೆ ಒಂದು ಸರಿಯಾದ ವಿಧಾನದಲ್ಲಿ ನಾವು ಕಳಿಸ್ಕೊಂಡಿದ್ದಾಯಿತು ಅಂದರೆ ಹಿಟ್ಟನ್ನು ಈ ರೀತಿ ಒಂದು ಸ್ವಲ್ಪನೇ ಎಣ್ಣೆ ಹಿಡಿಯೋದಿಲ್ಲ, ಅಷ್ಟೇ ಫ್ಲಫಿಯಾಗಿರ್ತಕ್ಕಂಥ ಒಂದು ಮಂಗಳೂರು ಸೈಡಲ್ಲಿ ಮಾಡ್ತಕ್ಕಂಥ ಒಂದು ಗೋಲಿ ಬಜ್ಜಿನ ನಾವು ಮನೆಯಲ್ಲೇ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಮಾಡೋ ವಿಧಾನನ ನಾವು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪನೂ ಎಣ್ಣೆ ಹಿಡಿಯೋದಿಲ್ಲ, ಅಷ್ಟೇ ಪರ್ಫೆಕ್ಟಾಗಿ ಬನ್ ರೀತಿಯಲ್ಲಿ ಮಂಗಳೂರು ಬಜ್ಜಿನ ನಾವು ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ಒಂದ್ಸರಿ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಮೊಸರು ಸೇರಿಸ್ಕೊಳ್ತಿದ್ದೀನಿ. ಹುಳಿ ಮೊಸರು ಆಗಿರಬಾರ್ದು, ನಾರ್ಮಲ್ ಮೊಸರನ್ನೇ ನಾವು 1 ಕಪ್ ಮೊಸರು ತೊಗೊಂಡಿದ್ದೀನಿ. ಇವಾಗ ನೋಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಅಥವಾ ಚಿಟಿಕೆ ಅಡುಗೆ ಸೋಡಾನ ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಬೇಕು. ಮೊದಲೇ ಮೊಸರಿಗೆ ಈ ರೀತಿ ಉಪ್ಪು, ಅಡುಗೆ ಸೋಡಾ, ಎಣ್ಣೆನ ಹಾಕಿ ಈ ರೀತಿ ವಿಸ್ಕರ್ ಅಥವಾ ಸ್ಪೂನಿಂದ ಆದರೂ ನಾವು ಇದನ್ನು ಕಲಿಸ್ಕೊಳ್ಬೇಕು. ಕರೆಕ್ಟಾಗಿ ಉಪ್ಪು, ಅಡುಗೆ ಸೋಡಾ ಹಾಗೆ ಎಣ್ಣೆ ಈ ಒಂದು ಮೊಸರಿನ ಜೊತೆಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಳ್ಳೋಣ. ಈ ರೀತಿ ಕಲಿಸ್ಕೊಂಡಾದಮೇಲೆ ಯಾವ ಕಪ್ಪಿಂದ ನಾವು ಮೊಸರು ತೊಗೊಂಡಿದ್ವಿ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಸಮ ಪ್ರಮಾಣದಲ್ಲಿ ಅಂದರೆ ಮೊಸರು ಎಷ್ಟು ತೊಗೊಂಡಿದ್ವಿ ಅದೇ 1 ಕಪ್ಪಿಂದ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಇದನ್ನು ಕೂಡ ನಾವು ಒಂದು ಸೌಟ್ ಅಥವಾ ವಿಸ್ಕರ್ ಸಹಾಯದಿಂದ ಈ ರೀತಿ ಕಲಿಸ್ತಾ ಹೋಗಬೇಕು. ಹಿಟ್ಟನ್ನು ಯಾವುದೇ ಕಾರಣಕ್ಕೂ ನಾದ್ಕೊಳ್ಬಾರ್ದು. ಹಾಗಾಗಿ ಈ ರೀತಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಅನಿಸಿತ್ತು, ಹಾಗಾಗಿ ಇನ್ನು 1 ಸ್ಪೂನ್ ಆಗುವಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ನೋಡ್ಕೊಂಡು ಹಾಕ್ಕೊಳ್ಳಿ, ತೀರಾ ಏಕ್ದಮ್ ಒಮ್ಮೆಲೆ ಹಾಕ್ಕೊಳ್ಳೋದು ಬೇಡ. ಹಾಗಾಗಿ ಹೆಚ್ಚು ಕಡಿಮೆ ಅಂತಂದರೆ 1 ಕಪ್ ಮೈದಾ ಹಿಟ್ಟಿಗೆ 1 ಗಟ್ಟಿಯಾಗಿರ್ತಕ್ಕಂಥ ಮೊಸರು ಸಾಕಾಗುತ್ತೆ. ಬೇಕು ಹಿಡಿಯುತ್ತೆ ಅನ್ನೋದಾಯಿತು ಅಂತಂದರೆ ಮೇಲ್ಗಡೆ 1 ಸ್ಪೂನ್ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಅಳತೆ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಗೋಲಿ ಬಜ್ಜಿನ ಕರೆಕ್ಟಾಗಿ ಬಿಟ್ಕೊಳ್ಬೋದು. ಹಾಗಾಗಿ ನೋಡಿ, ಈ ರೀತಿ ಕೈ ಅಥವಾ ವಿಸ್ಕರು ಇಲ್ಲ ಸೌಟಿನ ಸಹಾಯದಿಂದ ನಾವು ಕಲಿಸ್ಕೊಳ್ಬೇಕು. ಕೈಯಿಂದ ಕಲಿಸೋದಾಯಿತು ಅಂತಂದರೆ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ನಾದ್ಕೊಳ್ಬಾರ್ದು. ಜಸ್ಟ್ ಬೆರಳಿಂದ ಈ ರೀತಿ ಕಲಿಸ್ಕೊಳ್ಬೇಕು. ಹಿಟ್ಟಿನ ನಾದ್ಕೊಂಡಿದ್ದಾಯಿತು ಅಂತಂದರೆ ಹಿಡಿದಿರ್ತಕ್ಕಂಥ ಏರ್ ಹಿಡಿದಿರುತ್ತೆ, ನಾವು ಹಿಟ್ಟನ್ನು ಕಲಿಸುವಾಗ ಆ ಏರೆಲ್ಲ ಹೋಗಿ ಗಟ್ಟಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಬೆರಳಿಂದ ಅಷ್ಟೇ ಕಲಸಿ ಹಿಟ್ಟನ್ನು ನಾದ್ಕೊಳ್ಳೋದು ಬೇಡ. ಇವಾಗ ಹಿಟ್ಟನ್ನು ಕಲಸಿದ್ದಾಗಿದೆ. ಇವಾಗಲೇ ನೋಡ್ಕೊಂಡು ಬಿಡಿ ಕನ್ಸಿಸ್ಟೆನ್ಸಿ. ಗೋಲಿ ಬಜ್ಜಿ ಬಿಡೋ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಮುಚ್ಚಿ ಒಂದು 2 ತಾಸಾದರೂ ನಾವು ನೆನೆಯೋಕೆ ಬಿಡಬೇಕು. ನಾನು ಕೂಡ ಇಲ್ಲಿ ಒಂದು 2 ತಾಸು ನೆನೆಸ್ಕೊಂಡಿದ್ದೆ. ನಿಮಗೇನಾದರೂ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಆದರೂ ನಾವು ಹಿಟ್ಟನ್ನು ನೆನೆಯೋಕೆ ಬಿಡಲೇಬೇಕು. ಆವಾಗ ಮಾತ್ರ ಮೈದಾ ಹಾಗೆ ಮೊಸರು ಸರಿಯಾದ ರೀತಿಯಲ್ಲಿ ಕಲ್ಕೊಳ್ಳುತ್ತೆ. ಇವಾಗ ನೋಡಿ, 2 ಗಂಟೆ ನಂತರ ಮತ್ತೆ ನಾನು ಹಿಟ್ಟಿಗೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಕೊಬ್ಬರಿ, ಕೊತ್ತಂಬರಿ, ಕರಿಬೇವು ಹಾಗೆ ಒಂದು ಸ್ವಲ್ಪ ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಹಸಿ ಶುಂಠಿ ಹಾಗೆ ಅಜ್ವಾನ ಕೂಡ ಸೇರಿಸ್ಕೊಳ್ಬೋದು. ಮತ್ತು ನಾವು ಇದೆಲ್ಲ ಹಾಕಾದ್ಮೇಲೆ ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ಬಾರ್ದು, ನಾದ್ಕೊಳ್ಬಾರ್ದು. ಜಸ್ಟ್ ಬೆರಳಿಂದ ಈ ಎಲ್ಲ ಹಾಕಿರ್ತಕ್ಕಂಥ ಪದಾರ್ಥ ಹಿಟ್ಟಿಗೆ ಕಲಿಯೋ ರೀತಿಯಲ್ಲಿ ನಾವು ಕಲಿಸ್ಕೊಂಡ್ರೆ ಸಾಕು. ನೋಡಿ, ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು, ಕರೆಕ್ಟಾಗಿರ್ತಕ್ಕಂಥ ಅಳತೆಯಲ್ಲೇ ಆಗಿದೆ. ಹಾಗಾಗಿ 1 ಕಪ್ ಮೊಸರಿಗೆ 1 ಕಪ್ಪು ಮೈದಾ ಹಿಟ್ಟು ಸೇರಿಸ್ಕೊಳ್ಳಿ. ಬೇಕು ಹಿಡಿಯುತ್ತೆ ಅಂದರೆ 1 ಸ್ಪೂನ್ ಆಗುವಷ್ಟು ಮಾತ್ರ ಎಕ್ಸ್ಟ್ರಾ ಮೊಸರು ಹಿಡ್ಕೊಳ್ಳುತ್ತೆ ಅಷ್ಟೇ. ನೋಡಿ, ಈ ರೀತಿ ಬಿಟ್ಕೊಂಡಾಗ ಗೋಲಿ ಬಜ್ಜಿ ಕರೆಕ್ಟಾಗಿ ರೌಂಡಾಗಿ ಬರೋ ರೀತಿಯಲ್ಲಿ ಹಿಟ್ಟಿದ್ರೆ ಸಾಕು. ಅಕಸ್ಮಾತ್ ತಿಳಿಯಾಗಿತ್ತು ಹಿಟ್ಟು ಅಂತಂದರೆ ಸ್ವಲ್ಪ ಮತ್ತೆ ಮೈದಾ ಹಿಟ್ಟನ್ನು ಸೇರಿಸಿ ಮತ್ತೆ ನೆನೆಯೋಕೆ ಬಿಡಬೇಕಾಗತ್ತೆ. ಹಾಗಾಗಿ ಮೊದಲೇ ಕಲಿಸುವಾಗ ನೋಡಿಕೊಂಡು ಕಲಿಸ್ಕೊಳ್ಳಿ. ನಿಮಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕು ಅಂದರೆ 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊಂಡು ಇಟ್ಕೊಳ್ಬೋದು. ಇವಾಗ ಹಿಟ್ಟು ರೆಡಿಯಾಗಿದೆ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡು ಈ ರೀತಿ ಗೋಲಿ ಬಜ್ಜಿನ ಬಿಡ್ತಾ ಹೋಗೋಣ. ಪ್ರತಿ ಸರಿ ಅಷ್ಟೇ 1 ಬಜ್ಜಿ ಬಿಟ್ಕೊಂಡಾಗ ಎದ್ದು ಬಂದಾದಮೇಲೆ ನಾವು ಇನ್ನೊಂದು ಬಜ್ಜಿ ಬಿಟ್ಕೊಳ್ಬೇಕು. ಅಂದಾಗ ಒಂದಕ್ಕೊಂದು ಅಂಟೋದಿಲ್ಲ. ಈ ರೀತಿ ಸಪ್ರೇಟಾಗಿರುತ್ತೆ. ಹಾಗೆ ಎಣ್ಣೆ ಕೂಡ ನಾವು ಕರೆಕ್ಟಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಡ್ತಾ ಹೋಗಬೇಕು. ನನ್ನ ಪ್ರಕಾರ ಈ ರೀತಿ ಕಡಾಯಿಗಿಂತ ಒಂದು ಸ್ವಲ್ಪ ಫ್ಲ್ಯಾಟ್ ಆಗಿರ್ತಕ್ಕಂಥ ಒಂದು ಪಾತ್ರೆಯಲ್ಲಿ ನಾವು ಎಣ್ಣೆ ಹಾಕ್ಕೊಳೋದ್ರಿಂದ ಕರೆಕ್ಟಾಗಿ ಗೋಲಿ ಬಜ್ಜಿನೇ ಬಿಡಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿಕೊಂಡು ಬಿಟ್ಕೊಳ್ಳಿ. ನಿಮ್ಗೆ ಯಾವುದು ಪರ್ಫೆಕ್ಟ್ ಆಗಿರುತ್ತೆ ಆ ರೀತಿ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಟು ಕರೆಕ್ಟಾಗಿ ಕಾಯಿಸ್ಕೊಂಡು ಆಮೇಲೆ ಈ ರೀತಿ ಒಂದೊಂದನ್ನೇ ಬಿಡ್ತಾ ಹೋಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ತೆಗೆದ್ರೆ ಆಯಿತು. ಒಂದು ಸ್ವಲ್ಪನೂ ಎಣ್ಣೆ ಹಿಡಿಯೋದಿಲ್ಲ. ಹೇಳಿರ್ತಕ್ಕಂಥ ಮೆಥಡಲ್ಲಿ ಹಿಟ್ಟನ್ನು ಕಲಸಿದ್ದಾಯಿತು ಅಂದರೆ ಈ ರೀತಿ ಒಂದು ಸ್ವಲ್ಪನೂ ಎಣ್ಣೆ ಹಿಡಿದೇ ಇರೋ ರೀತಿಯಲ್ಲಿ ಈ ಒಂದು ಮಂಗಳೂರು ಬಜ್ಜಿನ ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ ಕಲರ್ಗೋಸ್ಕರ ಅಥವಾ ಒಂದು ಸ್ವಲ್ಪ
ಸಿಹಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸಕ್ಕರೆ ಸೇರಿಸಿಲ್ಲ. ನೀವು ಬೇಕು ಅಂದರೆ ಸಕ್ಕರೆ ಕೂಡ ಒಂದು ಅರ್ಧ ಸ್ಪೂನು ಅಥವಾ 1 ಸ್ಪೂನು ಸಕ್ಕರೆನ ಸೇರಿಸ್ಕೊಳ್ಬೋದು, ಆದರೆ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ನೋಡ್ಕೊಳ್ಳಿ, ನಿಮಗೆ ಕಲರ್ ಗಾಢವಾಗಿ ಬೇಕು ಅಂದರೆ ಸೇರಿಸ್ಕೊಳ್ಬೋದು. ನೋಡಿ, ಒಳಗಡೆಯಿಂದ ಕೂಡ ಅಷ್ಟೇ, ಹೊರಗಡೆಯಿಂದ ಕೂಡ ಅಷ್ಟೇ ಎಣ್ಣೆನ ಒಂದು ಸ್ವಲ್ಪನೂ ಹೀರ್ಕೊಂಡಿರೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೆ ಬೇಕು ಅಂತಂದರೆ ನಿಮಗೆ ಯಾವ ರೀತಿ ಪುದೀನ ಚಟ್ನಿ ಆದರೂ ಮಾಡ್ಕೊಳ್ಳಿ ಅಥವಾ ಕಾಯಿ ಚಟ್ನಿ ಆದರೂ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಇದೇ ರೀತಿ ಗೋಲಿ ಬಜ್ಜಿನ ಉಳಿದಿರ್ತಕ್ಕಂಥ ದೋಸೆ ಹಿಟ್ಟಿನಿಂದ ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಈ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.